ರಾಜ್ಯದಲ್ಲಿ ನಿರಂತರವಾಗಿ ಬಾಣಂತಿಯರ ಬಲಿ ಸಾಕಷ್ಟು ರೀತಿಯಾದಂಥ ಆಕ್ರೋಶಕ್ಕೆ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿತ್ತು, ಅದರ ಜೊತೆಗೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿತ್ತು. ಆದರೆ ಇದೀಗ ಬಾಣಂತಿಯರ ಬಲಿಯಂತೆಯೇ ಶಿಶುಗಳ ಮರಣವೂ ಕೂಡ ಹೆಚ್ಚಳ ಆಗಿದೆ ಅನ್ನುವಂಥ ಆಘಾತಕಾರಿ ವಿಚಾರ ಗೊತ್ತಾಗ್ತಾ ಇದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳ ಮರಣ ಮೃದಂಗ ಸಾಗಿದೆ. ಭಯಾನಕ ವಿಷಯವನ್ನ ಬೆಚ್ಚಿಡ್ತಾ ಇದೆ ನಿಮ್ಮ TV5 ಕನ್ನಡ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಒಂದೇ ಒಂದು ವರ್ಷಕ್ಕೆ 498 ಮಕ್ಕಳು ಸಾವನ್ನಪ್ಪಿದ್ದಾರೆ ಅಂದ್ರೆ ಯೋಚಿಸಿ. 498 ಮಕ್ಕಳ ಪೈಕಿ 444 ಮಕ್ಕಳು ಕಿಮ್ಸ್ ಆಸ್ಪತ್ರೆಯಲ್ಲಿಯೇ ಜನನ ಆಗಿರೋದು. 54 ಮಕ್ಕಳು ಬೇರೆ ಬೇರೆ ಆಸ್ಪತ್ರೆಗಳಿಗೆ ಜನಿಸಿ ಕಿಮ್ಸ್ಗೆ ಬಂದು ಚಿಕಿತ್ಸೆಯನ್ನ ನೀಡಲಾಗಿದೆ, ಆದರೆ ಫಲಿಸದೆ ಸಾವನ್ನಪ್ಪಿವೆ. ನವಜಾತ ಶಿಶುಗಳ ಸಾವಿಗೆ ಅಪೌಷ್ಟಿಕತೆ, ತೂಕ ಕಡಿಮೆ, ನಂಜು ಈ ಥರದ ಕಾರಣಗಳನ್ನು ಹೇಳಿದ್ದಾರೆ. ಕಿಮ್ಸ್ ಆಸ್ಪತ್ರೆಗೆ ಉತ್ತರ ಕರ್ನಾಟಕದ 8 ಜಿಲ್ಲೆಗಳಿಂದ ಬಾಣಂತಿಯರು ಆಗಮಿಸಿದ್ದಾರೆ. ಏನಾಗಿದೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಏನು ನಡೀತಿದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಬಾಣಂತಿಯರ ನಿರಂತರ ಸಾವಾಯಿತು, ಅದಕ್ಕೊಂದಷ್ಟು ರೀಸನ್ಸು. BP ಲೋ, ಜ್ವರ ಬಂದಿತ್ತು, ಟ್ರೀಟ್ಮೆಂಟ್ ಕೊಟ್ಟಿದ್ವಿ, ರಾತ್ರಿ ಚೆನ್ನಾಗಿದ್ರು, ಬೆಳಗಾಗೋಷ್ಟೊತ್ತಲ್ಲಿ ಹಿಂಗಾಯಿತು, ಓಕೆ. ಆದರೆ ಬಾಣಂತಿಯರ ಸಾವಿನ ಜೊತೆಗೆ ಮಕ್ಕಳ ಸಾವು ಕೂಡ ಆಗ್ತಾ ಇದೆ. ಅದ್ರ ಬಗ್ಗೆ ಯಾರು ಫೋಕಸ್ ಮಾಡ್ತಾ ಇಲ್ಲ. ಒಂದು ವರ್ಷದಲ್ಲಿ 400ಕ್ಕೂ ಅಧಿಕ ಮಕ್ಕಳು ಸಾವನ್ನಪ್ಪಿದೆ ಅಂತಂದರೆ ಇದು ಆಘಾತಕಾರಿ. ಇದರಲ್ಲಿ ಒಂದು ಕಾಮನ್ ಥಿಂಗ್ ಇದೆ. ಈ 400ಕ್ಕೂ ಹೆಚ್ಚು ಮಕ್ಕಳು ಸಾವನ್ನಪ್ಪಿದ್ದಾರಲ್ಲ, ಇದರಲ್ಲಿ ಒಂದು ಸಾಮಾನ್ಯ ವಿಷಯ, ಹೋಲಿಕೆ ಒಂದಿದೆ. ಏನು ಅಂತಂದರೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಜನನ ಆಗಿರೋ ಮಕ್ಕಳು, ಇಲ್ಲ ಅಂದರೆ ಬೇರೆ ಕಡೆ ಜನನ ಆಗಿ ಕಿಮ್ಸ್ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟನ್ನು ಪಡ್ಕೊಂಡಿರೋ ಮಕ್ಕಳು. ಯಾಕೆ ಈ ಥರ ಸಾವಾಗ್ತಾ ಇದೆ? ಏನು ನಡೀತಿದೆ ಸ್ವಾಮಿ ಕಿಮ್ಸಲ್ಲಿ? ಹಾಗಾದರೆ ಯಾಕೆ ಇದ್ರ ಬಗ್ಗೆ ಯಾರು ಕೂಡ ಯೋಚನೆ ಮಾಡಲ್ವಾ, ಚಿಂತನೆ ಮಾಡಲ್ವಾ? ಏನಾಗ್ತಿದೆ ಅಂತ ರೀಸನ್ಸ್ ಗೊತ್ತಿಲ್ವಾ? ಏನಕ್ಕ ಈ ಥರದ ಸಾವು ಸಂಭವಿಸ್ತಿದೆ ಅಂತ ಕೇಳಿದ್ರೆ ರೀಸನ್ಸ್ ಏನು ಹೇಳ್ತಿದ್ದಾರೆ? ಅಪೌಷ್ಟಿಕತೆ, ತೂಕ ಕಡಿಮೆ, ನಂಜಾಗಿದೆ, ಈ ಕಾರಣಗಳನ್ನು ಹೇಳ್ತಾ ಇದ್ದಾರೆ. 498 ಮಕ್ಕಳು ಪೈಕಿ 444 ಮಕ್ಕಳು ಕಿಮ್ಸಲ್ಲೇ ಹುಟ್ಟಿರೋದು. ಇನ್ನು 54 ಮಕ್ಕಳು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಜನಿಸಿ ಕಿಮ್ಸ್ಗೆ ಬಂದು ಟ್ರೀಟ್ಮೆಂಟನ್ನು ಪಡ್ಕೊಂಡಿರೋದು. ಇದಕ್ಕೆ ಅವ್ರೇನು ಹೇಳ್ತಾರೆ ಅಂತ ಅಂದರೆ, ಎಲ್ಲ ಕ್ರಿಟಿಕಲ್ ಕಂಡೀಷನಲ್ಲಿ ಇದ್ದವ್ರನ್ನೇ ಇಲ್ಲಿಗೆ ಕರ್ಕೊಂಡು ಬರ್ತಾರೆ, ಅದಕ್ಕೆ ನಮಗೆ ಏನು ಮಾಡೋಕ್ಕಾಗಲ್ಲ, ಅಥವಾ ಲಾಸ್ಟ್ ಮೂಮೆಂಟ್ನಲ್ಲಿ ಬರ್ತಾರೆ, ಅದಕ್ಕೆ ನಮ್ಗೆ ಏನು ಮಾಡೋಕ್ಕಾಗಲ್ಲ ಅಂತ. ಯಾವುದು ನಂಬೋದು ಸ್ವಾಮಿ? ಟ್ರೀಟ್ಮೆಂಟ್ ನೆಟ್ಟಿಗೆ ಸಿಗ್ತಾ ಇಲ್ವಾ? ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇಲ್ವಾ? ವೈದ್ಯರ ಸಮಸ್ಯೆನ, ಔಷಧಿಗಳ ಸಮಸ್ಯೆನ, ಅಥವಾ ನಿರ್ಲಕ್ಷ್ಯನ? ಏನಂತ ಹೇಳಬೇಕು, ಏನಂತ ಯೋಚನೆ ಮಾಡಬೇಕು? ಹಾಗಿದ್ರೆ ಎಲ್ಲಿಗೆ ಹೋಗಬೇಕು ಬಾಣಂತಿಯರು? ಎಲ್ಲಿಗೆ ಹೋಗಬೇಕು ಬಸರಿಯರು? ಎಲ್ಲಿಗೆ ಹೋಗಬೇಕು ಮಕ್ಕಳು? ನೋಡಿ, ಇದು ಕೇವಲ ಒಂದು ತಾಲೂಕಿಗೆ ಅಥವಾ ಒಂದು ಜಿಲ್ಲೆಗೆ ಮಾತ್ರ ಸೀಮಿತ ಆಗಿರುವಂಥ ವಿಚಾರ ಅಲ್ಲ. ಈ ಕಿಮ್ಸ್ ಆಸ್ಪತ್ರೆಗೆ ಉತ್ತರ ಕರ್ನಾಟಕದ 8 ಜಿಲ್ಲೆಗಳಿಂದ ಬಾಣಂತಿಯರು ಆಗಮಿಸ್ತಾರೆ ಅಂತ ಅಂದರೆ 8 ಜಿಲ್ಲೆಗೆ ಕಿಮ್ಸ್ ಆಸ್ಪತ್ರೆಯ ಅವಶ್ಯಕತೆ ಇದೆ ಅಂತ ಆಯಿತು. ಕಿಮ್ಸ್ ಆಸ್ಪತ್ರೆಯ ಅವಶ್ಯಕತೆ 8 ಜಿಲ್ಲೆಗಳಿಗಿದೆ ಅಂತ ಅಂದಮೇಲೆ ಅಲ್ಲಿ ಯಾಕೆ ಈ ಥರದ ಸಾವುಗಳು ಸಂಭವಿಸ್ತಾ ಇದೆ? ಸರಣಿ ಸಾವಿಗೆ ಕಾರಣಗೇನು? ಬಾಣಂತಿಯರು ಮಕ್ಕಳು ಯಾಕೆ ಸಾವನ್ನಪ್ತಿದ್ದಾರೆ? ಅಲ್ಲಿಗೆ ಅಡ್ಮಿಟ್ ಆದಮೇಲೆ ಟ್ರೀಟ್ಮೆಂಟ್ ತೆಗೆದುಕೊಂಡ್ಮೇಲೆ ಅಂತ ಯೋಚಿಸ್ಬೇಕಲ್ವಾ? ಯಾರು ಯೋಚಿಸ್ತಾರೆ? ಏನಾಗ್ತಿದೆ ಹಾಗಿದ್ರೆ ಹಾಸ್ಪಿಟಲಲ್ಲಿ? ಈ ಥರದೊಂದು ಪರಿಸ್ಥಿತಿ ಇದ್ದರೆ ನಂಬಿ ಹೆಂಗೆ ತಾನೇ ಅಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳಕ್ಕಾಗತ್ತೆ? ಯಾರು ಹೋಗ್ತಾರೆ? ನಮ್ಮ ಜೀವ ವಾಪಸ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಮಕ್ಕಳು ನಮ್ಮ ಕೈಗೆ ಬರ್ತವೋ ಇಲ್ಲೋ ಗೊತ್ತಿಲ್ಲ. ಟ್ರೀಟ್ಮೆಂಟ್ ತಗೊಳ್ಳೋದು ಹೆಂಗೆ ಸ್ವಾಮಿ? ಅದಲ್ಲದೆ ಯಾಕೆ ಕಿಮ್ಸ್ ಆಸ್ಪತ್ರೆಗೆ ಹೋಗ್ತಾರೆ ಅನ್ನೋದನ್ನು ಕೂಡ ಯೋಚಿಸಬೇಕು. ಎಲ್ಲರಿಗೂ ಖಾಸಗಿ ಆಸ್ಪತ್ರೆಗಳಲ್ಲಿ, ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟ್ ತಗೊಳಕ್ಕೆ ಆಗಲ್ಲ ಸ್ವಾಮಿ. ದೂರ ಇರುತ್ತೆ, ದುಡ್ಡಿರುತ್ತೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಎಲ್ಲವೂ ಇದೆ, ನಮಗೆ ಅನುಕೂಲ ಆಗತ್ತೆ, ನಮ್ಮಂಥವರಿಗೆ ಆಸ್ಪತ್ರೆ ಸೂಕ್ತ ಅಂತ ನಿಮ್ಮನ್ನು ನಂಬಿ ಬರ್ತಾರೆ ಅಂತ ಅಂದಮೇಲೆ ಈ ಥರದ ಸಾವುಗಳು ಸಂಭವಿಸ್ತಾ ಇದೆ ಅಂತಂದರೆ ಏನೋ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಲ್ವಾ? ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಗಮನ ಹರಿಸಬೇಕು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರ ಗಮನ ಹರಿಸಬೇಕು, ಆರೋಗ್ಯ ಸಚಿವರ ಗಮನ ಹರಿಸಬೇಕು, ಉಸ್ತುವಾರಿ ಸಚಿವರ ಗಮನ ಹರಿಸಬೇಕು. ಏನಾಗ್ತಿದೆ ಅಂತ ನೋಡಿ ಕೇಳಿ ಎಷ್ಟು ಅಂತ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗತ್ತೆ? ರೀಸನ್ಸ್ ಆರಾಮಾಗಿ ಹೇಳ್ತಾರೆ. ಲೋ BP ಆಗಿತ್ತು, ನೆಕ್ಸ್ಟ್ ಏನು ಮಾತಾಡೋಂಗೆ ಇಲ್ಲ. ಲೋ BP ಆಗಿತ್ತು, ಅದಕ್ಕೆ ಸಾವನ್ನಪ್ಪಿದ್ರು ಅಂದರೆ ಏನು ಮಾಡೋಕ್ಕಾಗತ್ತೆ? ಲೋ BP ಆಗಿತ್ತಂತೆ, ಅದಕ್ಕೆ ಸಾವು ಸಂಭವಿಸ್ತಂತೆ. ಎಷ್ಟು ಜನಕ್ಕೆ ಲೋ BP ಆಗತ್ತೆ ಗೊತ್ತಿರುತ್ತೆ ಅಲ್ವಾ? ಅದು
ಅವರ ಹೆಲ್ತ್ ಕಂಡೀಷನ್ ಯಾವ ರೀತಿಯಾಗಿದೆ ಅಂತ ಮುಂಚಿತವಾಗಿ ಯಾಕೆ ಹೇಳಲ್ಲ? ಎಲ್ಲ ಆದಮೇಲೆ ಯಾಕೆ ಈ ರೀಸನ್ಸ್ನ ಹೇಳ್ತೀರಾ? ಅಪೌಷ್ಟಿಕಾಂಶ ಯಾಕೆ ಗೊತ್ತಾಗಲ್ವಾ? ಬೇಬಿ ವೆಯ್ಟ್ ಎಷ್ಟಿದೆ ಅಂತ ವೈದ್ಯರಿಗೆ ಮೊದಲೇ ಗೊತ್ತಾಗಲ್ವಾ? ಅಪೌಷ್ಟಿಕಾಂಶ ಸಮಸ್ಯೆ ಇದೆ ಅಂತ ಅಂದರೆ ಜಿಲ್ಲಾಡಳಿತ ಯಾವ ಥರದ್ದು ಅಲ್ಲಿನ ಅಭಿವೃದ್ಧಿಯನ್ನು ನೋಡ್ಕೊಳ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡಬೇಕಲ್ವಾ? ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕಿಮ್ಸ್ನ ಅಧ್ಯಕ್ಷರು ಕೂಡ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ, ಅವ್ರ ಉತ್ತರ ಏನು ನೋಡೋಣ ಬನ್ನಿ. ಒಟ್ಟು 498 ಮಕ್ಕಳು ಡೆತ್ ಆಗಿದ್ದಾರೆ. 444 ಇಲ್ಲಿ ಹುಟ್ಟಿದ ಮಕ್ಕಳು, 44 ಔಟ್ಸೈಡಿಂದ ಬಂದದ್ದು. ಇದು ಮುಖ್ಯ ಕಾರಣ ಅಂದರೆ ಲೋ ಬರ್ತ್ ವೇಟ್. ಈಗ ಸಾಧಾರಣ ಹುಟ್ಟಿದ ಮಗುವಿಗೆ 2.5 3 kg ಇರುತ್ತೆ. ಇವು ಲೋ ಬರ್ತ್ ವೇಟ್ ಅಂದರೆ 1,000 ಗ್ರಾಮ್ಗಿಂತ ಕಡಿಮೆ ಇದ್ದದ್ದು, 1500ಕ್ಕಿಂತ ಕಡಿಮೆ ಇದ್ದದ್ದು ಅವು ಜಾಸ್ತಿ ಇದಕ್ಕೆ ಬಲಿ ಆಗ್ತವೆ. ಆಮೇಲೆ ಇನ್ಫೆಕ್ಷನ್, ಹಾಗೆ ಇನ್ಫೆಕ್ಷನ್ ಮಗುವಿನಲ್ಲಿ ಇನ್ಫೆಕ್ಷನ್ ಆದರೆ ಅದು ಕಷ್ಟ. ಇವು ಮುಖ್ಯ ಕಾರಣಗಳು ಇಲ್ಲಿ. ಈ ಮೊದಲು ಇಲ್ಲಿ ಬರೀ 20 ಬೆಡ್ಡಿನ NICU ಇತ್ತು. ಈಗ 120 ಬೆಡ್ಡೆಡ್ NICU ಇದೆ. ಅದರಿಂದ ಮಕ್ಕಳ ಅಡ್ಮಿಷನ್ ಜಾಸ್ತಿ ಆಗುತ್ತೆ, 1000ಕ್ಕಿಂತ ಜಾಸ್ತಿ ಇರುತ್ತೆ. ಅದರಲ್ಲಿ ಹೋಸಲ ಕಡಿಮೆ ಮಾಡಿದರೆ ಇದು ಕಂಪೇರ್ ಮಾಡಿದರೆ ಕಡಿಮೆ ಅಂದರೆ ಪ್ರಮಾಣ ನ್ಯೂನೇಟಲ್ ಮಾರ್ಟಾಲಿಟಿ ಅಂತ ಹೇಳ್ತೀವಲ್ಲ, ಅದು 3.2 ಬರುತ್ತೆ. ಅಂದರೆ ಇಷ್ಟು ಮಕ್ಕಳು ಇಷ್ಟು ತಾಯಂದರಿಗೆ ಹುಟ್ಟಿದಾಗ ಜನನ ಪ್ರಮಾಣ ಎಷ್ಟು ಇದೆ ಅದನ್ನು ಕಂಪೇರ್ ಮಾಡಿದರೆ ಅದು ನ್ಯೂನೇಟಲ್ ಮಾರ್ಟಾಲಿಟಿ ಅಂತ ಹೇಳ್ತೀವಿ. ಅದು 3.2 ಇದೆ. ಎಲ್ಲಿ ಇದು ನಮ್ಮದು ಒಳ್ಳೆ ಪ್ರಮಾಣನೇ, ಯಾಕಂದರೆ ಹೊರಗಡೆ ಡಬಲ್ ಡಿಜಿಟ್ ಇದೆ, 2 ನಂಬರಿಂದ 10 ಮೇಲೆ ಇರುತ್ತೆ. ಈ KMGಯಲ್ಲಿ 3.2 ಇದೆ. ಸೊ ಈಗ ಬಾಣಂತಿಯರ ಸಾವು ಬಗ್ಗೆ ನಾವು ವರ್ಷಗಟ್ಟಲೆ ಕೇಳ್ತಾ ಇರೋದು, ಕಂಟಿನ್ಯೂಸ್ ಬಾಣಂತಿಯರ ಸಾವು ಇದೆ. ನಾವು ಬೆಳಗಾವದಲ್ಲಿ ನೋಡಿರ್ಬೇಕು, ಇಲ್ಲಿ ಹುಬ್ಬಳ್ಳಿದ್ರ ನೋಡಿರ್ತೀವಿ, ಕಂಟಿನ್ಯೂ ಬಾಣಂತಿಯರ ಸಾವು ಇದೆ. ಮತ್ತು ಇದರೊಳಗೆ ಇನ್ನೊಂದು ಅಂದರೆ ನವಜಾತ ಶಿಶು ವಿದಿನ್ 1 ಮಂತ್, 1 ತಿಂಗಳೊಳಗೆ ಮಕ್ಕಳು ಸಾವನ್ನಪ್ತಾ ಇದ್ದಾರೆ. ಒಂದು ತಾಯಿ 9 ತಿಂಗಳ ತನ್ನ ಹೊಟ್ಟೆಯಲ್ಲಿ ಗರ್ಭಿಣಿಯಾಗಿ ಹೊಟ್ಟೆಯಲ್ಲಿ ಕುಸನ್ನು ಇಟ್ಕೋತಾಳೆ. ಏಕದಮ್ ಮಗುನ ಮುಖ ನೋಡ್ಬೇಕನ್ನೋ ಅಷ್ಟರಲ್ಲಿ ಅದು ಸತ್ತು ಹೋದರೆ ಇದಕ್ಕೆ ಕಾರಣ ಯಾರು? ಇದಕ್ಕೆ ಮೇನ್ ಕಾರಣ ಅಂದರೆ ಅಪೌಷ್ಟಿಕತೆ. ಸರ್ಕಾರ ನ್ಯೂಟ್ರಿಷಿಯಸ್ ಫುಡ್ ಅಂತ ಹೇಳಿ ಅಂಗನವಾಡಿ ಒಳಗಾಗಲಿ ಎಲ್ಲರಿಗೂ ಪೌಷ್ಟಿಕ ಆಹಾರ ಕೊಡ್ತೀವಿ ಅನ್ನೋ ಥರ ಆದ್ರೆ ಅವ್ರು ಮುಟ್ತಾ ಇಲ್ಲ. ಬಾಣಂತಿಯರಿಗೆ ಯಾವುದು ಪೌಷ್ಟಿಕ ಆಹಾರ ಮುಟ್ತಾ ಇಲ್ಲ. ಅದು ಆಹಾರ ಹೋಗೋದು ಎಲ್ಲೇ? ಈ ಸಾವಿರಾರು ಕೋಟಿ ನಾವು ಅವ್ರ ಸರ್ಕಾರ ಖರ್ಚು ಮಾಡ್ತಾ ಇದೆ ಪೌಷ್ಟಿಕ ಆಹಾರ ಅಂತ ಹೇಳಿ ಬಾಣಂತಿಯರ ಸಲ ಇಡ್ತಾ ಇದೆ, ಆದರೆ ಅವರು ಮುಟ್ತಾ ಇಲ್ಲ. ಮತ್ತು ವೈದ್ಯಕೀಯರು ಏಕದಮ್ ತುರ್ತು ಚಿಕಿತ್ಸೆನೂ ಅವ್ರು ಸಿಗ್ತಾ ಇಲ್ಲ. ಇದ್ರ ಕಾರಣ ಇರ್ಬೋದು. ಕಂಟಿನ್ಯೂಸ್ ಈಗ ಕಿಮ್ಸ್ ಆಸ್ಪತ್ರೆ ನೋಡಿದ್ರೆ 498 ಮಕ್ಕಳು ಸಾವನ್ನಪ್ಪಿದ್ದಾರೆ. ಇದಕ್ಕೆ ಯಾರು ಹೊಣೆ ಸರ್? ಇದಕ್ಕೆ ಯಾರು ಹೊಣೆ? ಒಂದು ತಾಯಿ ತನ್ನ ಮಗುಗೆ ನೋಡಲಿಲ್ಲ ಅಂದ್ರೆ, ಹುಟ್ಟಿದ ಮಗುನ ನೋಡಲಿಲ್ಲ ಅಂದ್ರೆ ಇದಕ್ಕೆ ಯಾರು ಹೊಣೆ? ಸರ್ಕಾರ ಜವಾಬ್ದಾರಿ ತಗೋತೈತಾ ಸರ್? ಇದಕ್ಕೆ ಟೋಟಲ್ ಸರ್ಕಾರ ಫೇಲ್ ಆಗ್ತಾ ಇದೆ. ಬಾಣಂತಿಯರ ರಕ್ಷಣೆ ಮಾಡಲು, ನವಜಾತ ಶಿಶು ರಕ್ಷಣೆ ಮಾಡಲು ಟೋಟಲಿ ಸರ್ಕಾರ ಫೇಲ್ ಆಗ್ತಾ ಇದೆ. 200% ಸರ್ಕಾರ ಫೇಲ್ ಆಗ್ತಾ ಇದೆ. ಸೊ ಸರ್ಕಾರ ನೋಡ್ಬೇಕ್ರಿ ಸರ್, ಕಂಟಿನ್ಯೂಸ್ ಅದೇ ಪೌಷ್ಟಿಕ ಆಹಾರಿಗೆ ನಾವು ಬಾಣಂತಿಯರಿಗೆ ಮುಟ್ತಾ ಇದ್ದೋ ಅದು ಒಳಗೆ. ಹಾಗಿದ್ರೆ ಹುಬ್ಬಳ್ಳಿಯಲ್ಲಿ ಏನಾಗ್ತಾ ಇದೆ? ಪೌಷ್ಟಿಕಾಂಶ ಕೊರತೆ ಆಗ್ತಾ ಇದೆಯಾ? ಅಂಗನವಾಡಿಗಳಿಂದ ಪೌಷ್ಟಿಕಾಂಶ ಸಾಗಾಟ ಆಗ್ತಾ ಇಲ್ವಾ? ಅಥವಾ ಸರ್ಕಾರದ ಕಡೆಯಿಂದ ಸಮಸ್ಯೆ ಆಗ್ತಿದೆಯಾ? ಆಸ್ಪತ್ರೆ ಕಡೆಯಿಂದ ಸಮಸ್ಯೆ ಆಗ್ತಾ ಇದೆಯಾ? ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಒಂದು ವರದಿಯನ್ನು ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡಿದ್ದಾರೆ, ನೋಡೋಣ ಬನ್ನಿ. ಈಗ ರಾಜ್ಯದಂತಹ ಸದ್ದು ಮಾಡ್ತಿರುವಂತಹ ವಿಷಯ ಅಂದರೆ ಬಾಣಂತಿಯರ ಸಾವು ಪ್ರಕರಣ. ಈ ಒಂದು ಬಾಣಂತಿಯರ ಸಾವು ಪ್ರಕರಣದ ನಡುವೆ ಇಲ್ಲಿ ಅಂತಂದರೆ ಮತ್ತೊಂದು ಸಾವಿನ ಸುದ್ದಿಯನ್ನು ಇವತ್ತು ನಿಮ್ಮ TV5 ಬಿಚ್ಚಿಡ್ತಾ ಇದೆ. ಅದು ಭಯಾನಕ ವಿಷಯ. ಯಾವುದು ಭಯಾನಕ ವಿಷಯ ಅಂತಂದರೆ ಶಿಶುಗಳ ಇಲ್ಲಿ ಅಂದರೆ ಮರಣ. ಅಂದರೆ ಇಲ್ಲಿ 1 ತಿಂಗಳ ಅವಧಿಯಲ್ಲಿ ಯಾವ ಬಾಣಂತರಿಗೆ ಹೆರಿಗೆ ಆಗುತ್ತೆ, ಹೆರಿಗೆ ಆದಂತಹ ಸಮಯದಲ್ಲಿ ಅಂದರೆ 1 ತಿಂಗಳ ಅವಧಿಯಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಒಂದಲ್ಲ ಎರಡಲ್ಲ 498 ಇಲ್ಲಿ ಅಂತಾರೆ ಶಿಶುಗಳ ಮರಣ ಹೊಂದಿದ್ದಾರೆ. ಒಂದು ಕಡೆ ಇದನ್ನು ನೋಡಿದಾಗ ಇಲ್ಲಿ ಅಂತಾರೆ ಮರಣ ಮೃದಂಗನವೇ ಇಲ್ಲಿ ಅಂತಾರೆ ಆಗಿದೆ. ಯಾಕೆಂದರೆ ಕಳೆದ 1 ವರ್ಷ 2024 ಜನವರಿಯಿಂದ 2024 ಡಿಸೆಂಬರ್ ಅವಧಿಯಲ್ಲಿ ಅಂದರೆ ಕಳೆದ 1 ವರ್ಷದಲ್ಲಿ 498 ಶಿಶುಗಳ ಇಲ್ಲಿ ಅಂತಂದರೆ ಸಾವನ್ನಪ್ಪಿದ್ದಾರೆ. ಈ ಸಾವಿಗೆ ಹಿನ್ನೆಲೆ ನೋಡಿದಾಗ ಅಂದರೆ ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂದರೆ 444 ಮಕ್ಕಳು ಕಿಮ್ಸ್ ಆಸ್ಪತ್ರೆಯಲ್ಲೇ ಹುಟ್ಟಿದ್ದು. ಅದರಲ್ಲಿ 54 ಮಕ್ಕಳು ಅಂದರೆ ಬೇರೆ ಬೇರೆ ಅಂದರೆ ಉತ್ತರ ಕರ್ನಾಟಕ ಅಂತಾರೆ, ಉತ್ತರ ಕರ್ನಾಟಕದ ಸಂಜೀವಿನಿ
ಅಂತ ನಾವು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಕರಿತೀವಿ. 8 ಜಿಲ್ಲೆಯ ಜನರು ಇಲ್ಲಿ ಅಂದರೆ ಕಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಬರ್ತಾರೆ. ಅದೇ ರೀತಿಯಾಗಿ 8 ಜಿಲ್ಲೆಯಿಂದ ಬಾಣಂತಿಯರು ಕಿಮ್ಸ್ ಆಸ್ಪತ್ರೆಗೆ ಹೆರಿಗೆಯಾಗಿ ಬರ್ತಾರೆ. ಈ ಸಾವಿಗೆ ಹಿನ್ನೆಲೆಯನ್ನು ತೆಗೆದುಕೊಂಡಾಗ ಇಲ್ಲಿ ಅಂದರೆ ಮಕ್ಕಳು ಇಲ್ಲಿ ಅಂದರೆ ಕಡಿಮೆ ತೂಕ ಅಂದರೆ ಇಲ್ಲಿ 1,000 ಗ್ರಾಮ್ ಅಂದರೆ 1 kg ಒಳಗಡೆ ಇರುವಂತಹ ಮಕ್ಕಳು ಸಾವನ್ನಪ್ಪಿದರೆ ಅದೆಷ್ಟೋ ಮಕ್ಕಳು ಇವತ್ತು ನಂಜಾಗಿ ಇಲ್ಲಿ ಅಂದರೆ ಸಾವನ್ನಪ್ಪಿವೆ. ಇದರ ನಡುವೆ ಇಲ್ಲಿ ಅಂದರೆ ಪ್ರಮುಖವಾಗಿ ಮಕ್ಕಳು ಸಾಯಲಿಕ್ಕೆ ಕಾರಣ ಏನು ಅಂತ ನೋಡಿದಾಗ ಇಲ್ಲಿ ಅಂದರೆ ಅಪೌಷ್ಟಿಕತೆ. ಒಂದು ಕಡೆ ಪೌಷ್ಟಿಕತೆಯನ್ನು ಹೋಗಲಾಡಿಸಲು ಸರ್ಕಾರ ಇಲ್ಲಿ ಅಂದರೆ ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ. ಇದರ ನಡುವೆ ಇಲ್ಲಿ ಅಂದರೆ ಎಲ್ಲಿಗೆ ಮುಟ್ಟಬೇಕಾಗಿತ್ತು ಆ ಅಪೌಷ್ಟಿಕನ ಹೋಗಲಾಡಿಸಲಿಕ್ಕೆ ಸರ್ಕಾರ ಇಲ್ಲಿ ಅಂದರೆ ಅಂಗನವಾಡಿ ಮಟ್ಟದಲ್ಲಿ ಆ ಬಾಣಂತಿಯರಿಗೆ ಎಲ್ಲ ರೀತಿಯಂತಹ ಪೌಷ್ಟಿಕಾಂಶ ಆಹಾರವನ್ನು ಕೊಡ್ತಾರೆ. ಅದು ಆ ತಾಯಂದಿರಿಗೆ, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಇಲ್ಲಿ ಅಂದರೆ ಸರಿಯಾದ ಸಮಯಕ್ಕೆ ಹೋಗಿ ಮುಟ್ಟುವುದಿಲ್ಲ. ಇಲ್ಲಿ ಏನು ನವಜಾತ ಶಿಶುಗಳು ಇವತ್ತು ಸಾವನ್ನಪ್ಪಿದವೆ. ಕಳೆದ 1 ವರ್ಷದಲ್ಲಿ 498 ಮಕ್ಕಳು ಸಾವನ್ನು ಈಗಾಗಲೇ ಅಪ್ಪಿದ್ದಾವೆ. ಈ ರೀತಿಯಂತಹ ಘಟನೆಗಳು ಈ ವರ್ಷ ಆಗದ ರೀತಿಯಾಗಿ ಸರ್ಕಾರ ಈ ಸಂಪುಟಕ್ಕೆ ಒಂದು ಕಟ್ಟಪ್ಪಣೆ ಮಾಡಬೇಕು. ಈ ಆಯಾ ಆಸ್ಪತ್ರೆಗಳ ಜಿಲ್ಲಾ ಆಸ್ಪತ್ರೆ ಇರ್ಬೋದು, ತಾಲೂಕು ಆಸ್ಪತ್ರೆ ಇರ್ಬೋದು, ಸಮುದಾಯ ಆಸ್ಪತ್ರೆ ಇರ್ಬೋದು, ಹುಬ್ಬಳ್ಳಿಯ ಕಿಮ್ಸ್ ಅಂತಹ ದೊಡ್ಡ ದೊಡ್ಡ ಆಸ್ಪತ್ರೆ ಇರ್ಬೋದು, ಈ ಆಸ್ಪತ್ರೆಯಲ್ಲಿ ಕಟ್ಟುನಿಟ್ಟಿನ ಒಂದು ಕ್ರಮ ಜರುಗಿಸಿ ಮಕ್ಕಳ ಸಾವಿಗೆ ಇಲ್ಲಿ ಅಂತ್ಯ ಹಾಡಬೇಕಿದೆ.